ಕರ್ಲೆ ಬೆಳಗುಂದಿ ರೋಡ್ನಲ್ಲಿ ಭಾಳ ಮಳೆ ಆಗಂತಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗಿಡಗಳು ಬಿದ್ದು ಕೆಲಸಕ್ಕೆ ಹೋಗ್ತಾ ಇರೋರ್ದು 3 ಜನ ಆಕ್ಸಿಡೆಂಟ್ ಅವ್ರ ಮ್ಯಾಗೆ ಗಿಡಗಳು ಬಿದ್ದು ಒಬ್ಬರ ಅಲ್ಲೇ ಸ್ಪಾಟಕ್ಕೆ ಮೃತ್ಯು ಆದರು, ಒಬ್ರು ಸೀರಿಯಸ್ ಆದರು, ಒಬ್ಬರ ಕೇಳಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಈ ಮೃತಪಟ್ಟವನು ಏನದಾರಲ್ಲ ಅವ್ರ ಫಾದರ್ ಅವರ ಅಪ್ಪ ಅವರು 1 ವರ್ಷ ಹಿಂದೆ ತೀರ್ಕೊಂಡ್ಯಾರ. ಅವರು ಊರಾಗ ಹೊಲ ಮನೆ ಯಾವುದೂ ಏನೂ ಇಲ್ಲ. ಅವ್ರ ಹೆಸರು ಸೋಮನಾಥ್ ರಾಹುಲ್ ಮುಚ್ಚಂಡಿ. ಒಬ್ಬನ ಹಿರೇಮಗ, ಇನ್ನೊಂದು ಸಣ್ಣ ಹುಡುಗ ಅದಾನು, ಅವ ಅದಾರು. ಇಂಥವ್ರಿಗೆ ಸರ್ಕಾರವನ್ನು ಯಾಕಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಯಾವ ಗಿಡಗಳು ಪೊಸಿಷನ್ ಅಂದ್ರೆ ಬೀಳೋ ಪೊಸಿಷನ್ ಅದಾವ ಸರ್ವೆ ಮಾಡಬೇಕಾಗಿತ್ತು. ಎಲ್ಲ ಜವಾಬ್ದಾರಿ ಇವು ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಸರ್ಕಾರದ ಜವಾಬ್ದಾರಿ ಅದ. ಆ ಮೃತಪಟ್ಟ ಮನೆಯವ್ರಿಗೆ ಅವ್ರ ಮದರ್ ಒಬ್ಬರು ಅದಾರು. ಕಾಂಪೆನ್ಷನ್ ಕೊಡ್ಬೇಕಂತ ನಾವು ಮನವಿ ಮಾಡ್ತೀವಿ. ಮತ್ತು ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀವಿ. ಅವರು ಇನ್ನೊಬ್ಬ ಹುಡುಗ ಏನದಲ್ಲ ಅವ್ರು ಎಲ್ಲರೇ ಅವ್ರು ಫಾರೆಸ್ಟ್ರದವರು ತಪ್ಪ ಅವ್ರಿಗೇನು ಸಣ್ಣ ಹುಡುಗ ಏನ್ರೇ ಎಜುಕೇಷನ್ ಪ್ರಕಾರ ಅವ್ರದ್ದು ಒಂದು ನೌಕರಿಯಲ್ಲಿ ಕೊಟ್ಟರೆ ಅನುಕೂಲ ಭಾಳ ಆಗ್ತೈತಿ. ಇದನ್ನೊಂದು ಮನವಿ ಮಾಡ್ತೀವಿ. ಮತ್ತು ಇದೇ ನಾವು ಈ ಭಾಗದ MP ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವ್ರನ್ನ ನಾವು ಮಾತಾಡಿ ಆ ಪ್ರಕಾರ ಪ್ರಯತ್ನ ಮಾಡ್ತೀವಿ. ತಾವು ತಾವು ಮೀಡಿಯಾದವ್ರು ಅದೇರಿ, ತಾವು ಒಂದಿಟ್ಟು ಇಂಥ ಗರೀಬ ಕುಟುಂಬದವ್ರಿಗೆ ಸ್ವಲ್ಪ ನೀವು ಹಿಡಿದ್ರೆ ಅವ್ರಿಗೆ ಹೆಲ್ಪ್ ಮಾಡ್ಬೋದು ಅಂತ ನಾವು ತಿಳ್ಕೊತೀವಿ. ಗಾಡಿ ಮ್ಯಾಗ ಹೊಂಟಿರೋ ಅವ್ರು ಗಾಡಿ ಮ್ಯಾಗ ಹೊಂಟಿರೋ ಕೆಲ್ಸಕ್ಕೆ ಹೊಂಟಿರೋ 3 ಜನ ಗೌಂಡಿ ಕೆಲಸ ಮಾಡ್ತಿದ್ದ, ಗೌಂಡಿ ಕೂಲಿ ಕೆಲಸ ಮಾಡ್ತಿದ್ದ. ಅರ್ಜೆಂಟ್ ಯಾವುದೋ ಏನು ಕೆಲಸಕ್ಕೆ ಕರೆ ಅಂತಲೇ ಹೋಗೋ ಟೈಮ್ ಹಿಂಗೇನೂ ಆಗ್ತದ. ಅವ್ರು ನೋಡ್ಬೇಕಿತ್ತಲ್ಲ, ಫಾರೆಸ್ಟ್ದವ್ರು ನೋಡ್ಬೇಕಿತ್ತು. ಯಾಕಂದ್ರೆ ಅವ್ರಿಗೆ ಜವಾಬ್ದಾರಿ, ಯಾಕಂದ್ರೆ ಈ ಮಳೆಗಾಲ ಸ್ಟಾರ್ಟ್ ಆಗಿದೆ, ಫಾರೆಸ್ಟ್ ದೊಡ್ಡ ಗಿಡಗಳು ಅದಾವ್ರು, ಅವ್ರು ಒಟ್ಟು ಲಕ್ಷ್ಯ ಕೊಡೋದಿಲ್ಲ ಅಂದ್ರೆ ಮತ್ತೆ ಇವು ಯಾರು ಜವಾಬ್ದಾರಿ ತೊಗೊಳೋರು? ಫಾರೆಸ್ಟ್ದವ್ರ ಜವಾಬ್ದಾರಿ ಅದ. ನಾವು ಈಗ ಇದನ್ನೇನದಲ್ಲ ಮಾಜಿ ಮುಖ್ಯಮಂತ್ರಿ ಈ ಭಾಗದ MP ಅವರು ಜಗದೀಶ್ ಶೆಟ್ಟರ್ ಮನವಿನೂ ಮಾಡ್ತೇವೆ. ಅವ್ರು ಹೋಗಿ ಪರ್ಸನಲಿ ಭೇಟಿ ಆಗ್ತೀವಿ. ತಾವು ಒಂದಿಟ್ಟು ಸ್ವಲ್ಪ ಮೀಡಿಯಾದಿಂದ ಸ್ವಲ್ಪ ಇಂಥವ್ರು ಸ್ವಲ್ಪ ಹೆಲ್ಪ್ ಮಾಡ್ಕೊಂತೀರ್ರಿ ಪ್ಲೀಸ್. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.